ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಕಾವ್ಯದಾಯನ್ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಮನೇಲಿ ದಸರಾ ಹಬ್ಬದ್ದು ಹೊಸದೊಡ್ಗೆ ಮಾಡ್ತಾಯಿದ್ದೀವಿ. ಹೊಸದೊಡ್ಗೆ ಜೊತೆಗೆ ನಮ್ಮ ಮಾವನಿಗೆ ಮತ್ತು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತನಿಗೆ ಎಲ್ರಿಗೂ ಸೇರಿ ಎಡೆ ಇಡ್ತೀವಿ. ಇವತ್ತು ನಾನ್ ವೆಜ್ ಆಗಿರುತ್ತೆ. ಆಲ್ರೆಡಿ ವೆಜ್ನ ಬಂದು ಆಯುಧ ಪೂಜೆಯಲ್ಲೇ ಗಾಡಿಯೆಲ್ಲ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿ ಅವತ್ತೊಂದಿನ ಎಡೆ ಇಟ್ಟಿದ್ವಿ. ಅದನ್ನು ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ. ಬಟ್ ಇವತ್ತು ನಾನ್ ವೆಜ್ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ನೆಂಟರೆಲ್ಲ ಒಬ್ಬರೊಬ್ಬರೇ ಬರ್ತಾ ಇದ್ದಾರೆ ಮನೆಗೆ. ಮತ್ತು ಕುಕ್ಕಿಂಗ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ. ಈಗ ಟಿಫನ್ ಎಲ್ಲ ರೆಡಿ ಮಾಡಿಟ್ಬಿಟ್ಟು ನೆಕ್ಸ್ಟು ಮಟನ್ನು, ಚಿಕನ್ನು ಮತ್ತು ಬೋಟಿ ತಂದಿದ್ದಾರೆ. ಅದರದೆಲ್ಲ ಏನು ಕ್ಲೀನಿಂಗ್ ಪ್ರೊಸೆಸ್ ಇದೆ ಅದೆಲ್ಲ ಸ್ಟಾರ್ಟ್ ಆಗಿದೆ. ಮತ್ತು ಮಸಾಲೆ ಎಲ್ಲ ರೆಡಿ ಆಗಿದೆ. ಇಲ್ಲಿ ಕರೆಂಟ್ ಹೋಗೋದ್ರಿಂದ ಅರ್ಜೆಂಟಾಗಿ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀವಿ. ಸೊ ನಾನು ಕೂಡ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ನನ್ನ ಫೇಸ್ನ ಇಗ್ನೋರ್ ಮಾಡಿ ಯಾರೂ ಅಷ್ಟು ತಲೆಗೆ ಹಾಕ್ಕೊಂಡ್ಬಿಡಿ. ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ವಿಲ್ ಕಂಟಿನ್ಯೂ ದ ವಿಡಿಯೋ. ಬಟ್ ಇವಾಗ ಏನೇನು ಮಾಡ್ತಾಯಿದ್ದೀವಿ, ಏನೇನು ನಡೀತಾ ಇದೆ ಮನೇಲಿ ಅನ್ನೋದನ್ನೆಲ್ಲ ನಾನು ನಿಮಗೆ ಒಂದೊಂದೇ ತೋರಿಸ್ತೀನಿ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ ಕಡೆಯಿಂದ ಹಿಂಗೆ ಬಂದರೆ ಇಲ್ಲಿ ಚಿಕನ್ ಗ್ರೇವಿಗೆ ಮಸಾಲೆ ಎಲ್ಲ ಹುರಿದು ಇಟ್ಟಿದ್ದೀವಿ. ಇದು ಬಾಣಲಿಲಿ ಹುರಿದಿರೋದ್ರಿಂದ ಮಿಕ್ಸಿ ಮಾಡೋದಕ್ಕೆ ಸ್ವಲ್ಪ ಆರಲಿ ಅಂದ್ಬಿಟ್ಟು ದೊಡ್ಡ ತಟ್ಟೆಯಲ್ಲಿ ಆರಲಿ ಅಂತ ಇಲ್ಲಿ ಇಟ್ಟಿದ್ದೀವಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಹೋಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಇಲ್ಲಿ ಪವರ್ ಇಲ್ಲ, ಅಲ್ಲಿ ಪಕ್ಕದ ಜಮೀನಲ್ಲಿ UPS ಕನೆಕ್ಷನ್ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತೀವಿ. ಸೊ ಅಲ್ಲಿವರೆಗೂ ಇದು ಆರಲಿ ಅಂತ ಇಲ್ಲಿ ಅಜ್ಜಿ ಕೂತಿದ್ದಾರೆ. ಅಜ್ಜಿ ಆಯ್ ಮಾಡಿ. ಎಲ್ಲಿ ನೋಡ್ತೀರಾ ನನ್ನ? ಹಾಂ, ಎಲ್ಲಿ ನೋಡ್ತೀರಾ? ಟಿ ವಿಲೆಲ್ಲ ನೋಡ್ತಾರಂತೆ ಅಜ್ಜಿ ನನ್ನ. ಅವ್ರ ಮನೆ ಫೋನಲ್ಲಿ ಯೂಟ್ಯೂಬಲ್ಲೂ ನೋಡ್ತಾರೆ, ಟಿ ವಿಲಿ ಹಾಕೋ ಯೂಟ್ಯೂಬಲ್ಲೂ ನೋಡ್ತಾರೆ. ತಾತ ಟಿಫನ್ ಮಾಡ್ತಾ ಇದ್ದಾರೆ, ಮತ್ತೆ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ತಾತನ ಹತ್ರ ಆಮೇಲೆ ಆಯ್ ಮಾಡ್ಸೋಣ, ಇವಾಗ ಟಿಫನ್ ಮಾಡಲಿ ಅವರು. ಹಂಗಿಂದ ಹಿಂಗೆ ಬಂದರೆ ಇಲ್ಲಿ ಬೋಟಿ ಕ್ಲೀನ್ ಮಾಡ್ತಾಯಿದ್ದಾರೆ ಎಲ್ಲರೂ ಸೇರಿಕೊಂಡು. ಬೋಟಿ ಮತ್ತು ಕಾಳುಗೊಜ್ಜು ಮಾಡೋದು. ಸೊ ಹಾಗಾಗಿ ಇವಾಗ ಇಲ್ಲಿ ಬೋಟಿ ಕ್ಲೀನ್ ಮಾಡ್ತಾ ಇದ್ದಾರೆ. ಬಿಸಿ ನೀರಿಗೆ ಸುಣ್ಣ ಹಾಕ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಕೂತಿದ್ದಾರೆ. ನೀನೇನು ಮಾಡ್ತಿದ್ಯಾ? ಸ್ಟವ್ ಮೇಲೆ ಇಡ್ಲಾ? ಹಾಂ ತಗೊಳ್ಳಿ, 1 kg ತಗೊಳ್ಳಿ. ಟೇಸ್ಟ್ ನೋಡಿ, ತಿಂದ್ಬಿಟ್ಟು ಚೆನ್ನಾಗಿದ್ರೆ ತಗೊಂಡು ಬನ್ನಿ. ಹಾಂ ಸರಿ, 1 kg ತಗೊಳ್ಳಿ. ಏನು ಬರೆಸ್ತೀರಾ? ಹೇಳಿ, ಏನು ಬರೆಸ್ತೀರಾ? ಹ್ಯಾಪಿ ಬರ್ಡೇ ಮೈ ಲವ್ ಅಂತ ಬರ್ಸಿ. ಹಾಂ, ಎಷ್ಟು? ಸರಿ, ಕಳಿಸ್ತೀನಿ. ಹಾಂ ಸರಿ. ಏನಪ್ಪ ವಿಷಯ ಅಂತಂದರೆ, ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ, October 3rd. ಸೊ ಅವ್ರಿಗೆ ಗೊತ್ತಿಲ್ಲ, ಸಿಟಿಯಿಂದ ಇವಾಗ ನನ್ನ ಹಸ್ಬೆಂಡ್ ತಮ್ಮ ಎಲ್ಲ ಬರ್ತಾಯಿದ್ದಾರೆ ಮನೆಗೆ ಫಂಕ್ಷನ್ಗೆ. ಸೊ ಹಾಗಾಗಿ ಅವ್ರಿಗೇನೆ ಕೇಕೆಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಕಾಲ್ ಮಾಡಿ ಕೇಳ್ತಾಯಿದ್ರು ಯಾವ ಫ್ಲೇವರ್ ತೊಗೊಂಡು ಬರಲಿ, ಎಷ್ಟು kg ತೊಗೊಂಡು ಬರಲಿ ಅಂತ. ಸೊ ಅವ್ರಿಗೆಲ್ಲ ಡೀಟೇಲ್ಸು ಹೇಳಿ ಇವಾಗ ಹೇಳಿದ್ದೀನಿ ಅವ್ರಿಗೆ ತೊಗೊಂಡು ಬನ್ನಿ ಅಂತ. ಅವ್ರು ತೊಗೊಂಡು ಬಂದು ಇಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಎಲ್ಲರೂ ಇರ್ತಾರಲ್ಲ, ಸೊ ಹಾಗಾಗಿ ಕೇಕ್ ಕಟ್ ಮಾಡಿಸೋಣ ಅಂತ. ಅವ್ರಿಗೂ ಒಂದು ಮೆಮೊರಿ ಥರ ಇರುತ್ತೆ. ಸೊ ಏನೇನಾಗುತ್ತೆ ಏನೇನಂತ ತೋರಿಸ್ತೀನಿ. ಇಲ್ಲಿ ಸಾರಿಗೆ ಮತ್ತು ಚಿಕನ್ ಫ್ರೈಗೆ ಎಲ್ಲ ಮಸಾಲೆಗಳು ರೆಡಿ ಆಗ್ತಾ ಇದೆ. ಫ್ರೈಗೆ ಅಲ್ಲಿ ಪಕ್ಕದ ಜಮೀನಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ UPSಗೆ. ಬಟ್ ಥ್ಯಾಂಕ್ ಗಾಡ್ ಕರೆಂಟ್ ಬಂತು ಆನ್ ಟೈಮ್. ಸೊ ಇದನ್ನೆಲ್ಲ ರುಬ್ಕೊಂಡ್ವಿ. ಇದೂ ಆಲ್ಮೋಸ್ಟ್ ಆಯಿತು. ಇಲ್ಲೊಂದು ಹಾಕಿದ್ವಿ, ಇದೊಂದು ಫೈನಲ್ ರೌಂಡ್ ಆಗಿದೆ, ಇದ್ರೆ ಮುಗ್ದೋಗಿರೋದು. ಅಷ್ಟೊತ್ತಿಗೆ ಕರೆಂಟೇ ಕರೆಂಟ್ ಇಲ್ಲ. ಸೊ ಈಗ ಎಷ್ಟಾಗಿದೆ ಅಷ್ಟರಲ್ಲೇ ಮೇಂಟೈನ್ ಮಾಡಿ ಅಡುಗೆ ಮಾಡಬೇಕು. ಸೊ ಇವಾಗ ನನ್ನ ಕಸಿನ್ ಬಂದರು. ನನ್ನ ಹಸ್ಬೆಂಡ್ದು ಬರ್ಡೇ ಕೇಕ್ ಕೂಡ ಬಂತು. ಸೊ ನಾರ್ಮಲ್ ಕೇಕೆ ತರಿಸಿರೋದು, ಯಾಕಂದರೆ ಇಲ್ಲಿ ಕರೆಂಟ್ ಇರಲ್ವಲ್ಲ. ಸೊ ಹಾಗಾಗಿ ಪೇಸ್ಟ್ರೀಸ್ ಎಲ್ಲ ತಂದರೆ ಹಾಳಾಗ್ಬಿಡುತ್ತೆ ಅಂತ ನಾರ್ಮಲ್ ಕೇಕೆ ತರಿಸಿದ್ದೀನಿ. ಮಟನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ. ಬೋಟಿ ಎಲ್ಲ ಇಲ್ಲಿ ಒಂದು ಕಡೆ ರೆಡಿ ಇದೆ. ಇದರಲ್ಲಿ ಮಟನ್ ಬೇಯ್ತಾ ಇದೆ. ಸೊ ಮಟನ್ ಎಲ್ಲ ಇಲ್ಲಿ ಬೇಯ್ತಾ ಇದೆ, ಮಸಾಲೆ ಎಲ್ಲ ಮುಚ್ಚಿಟ್ಟಿದ್ದೀವಿ. ಸೊ ಕೊಟ್ಟಿಗೆಲಾದರೆ ಆರಾಮಾಗಿ ಅಡುಗೆ ಮಾಡ್ಬೋದು ಅಂದ್ಬಿಟ್ಟು ಎಲ್ಲ ಬೆಳಿಗ್ಗೆ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಇವಾಗ ಅಡುಗೆ ಶುರು ಮಾಡ್ಕೊಂಡಿರೋದು. ನೆಲ ಎಲ್ಲ ತೇವ ಇದೆ, ಯಾಕಂದರೆ ಗಾಳಿ ಅಷ್ಟು ಬರಲ್ಲ, ನೆಲ ಬೇಗ ಒಣಗಲ್ವಲ್ಲ. ಸೊ ಹಾಗಾಗಿ ನೆಲ ಎಲ್ಲ ತೇವ ಇದೆ. ಬಟ್ ಅಡುಗೆ ಮಾಡೋಕ್ಕೆಲ್ಲ ಓಕೆ.
ಅಂತ ಏನು ಗಲೀಜಾಗಿಲ್ಲ ಜಾಗ. ಸೊ ಹಾಗಾಗಿ ವರ್ಷ ಮಾಡೋ ಥರ ಇಲ್ಲೇ ಅಡುಗೆ ಮಾಡ್ತಾ ಇದ್ದೀವಿ ಇವತ್ತು. ಪಾಪ ನನ್ನ ಹಸ್ಬೆಂಡ್ಗೆ ಬೇರೆ ಹುಷಾರಿಲ್ಲ, ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಓಡಾಡಬೇಕಾಗಿದ್ದು ಈ ಹಬ್ಬದಲ್ಲಿ ಅವ್ರ ಖುಷಿ ಓಡಾಡ್ಕೊಂಡೆಲ್ಲ ಮಾಡೋದಕ್ಕೆ, ಬಟ್ ಅವ್ರ ಕೈಯಲ್ಲಿ ಆಗ್ತಾಯಿಲ್ಲ. ಸೊ ಹಾಗಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಎದ್ದು ಬರ್ತಾರೆ, ಅಲ್ಲಿವರೆಗೂ ನಾವು ಅಡುಗೆ ಮಾಡ್ಕೊತಾ ಇರ್ತೀವಿ. ನನ್ನ ಹಸ್ಬೆಂಡ್ಗೆ ಹಾಸ್ಪಿಟಲ್ಗೆ ತೋರಿಸ್ತೀರ, ಹಿಂಗೆ ಬಿಟ್ಟರೆ ಆಗಲ್ಲ, ಇವತ್ತೆಲ್ಲ ಡಲ್ಲಾಗೇ ಇರ್ತಾರೆ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗಂಡಸಿಗೆ. ಮನೇಲಿ ಏನಾದರೂ ಕಾರ್ಯ ನಡಿಬೇಕಾದ್ರೆ ಈ ಥರ ಹುಷಾರಿಲ್ಲ ಅಂತ ಅಂದ್ಬಿಟ್ರೆ ಎಲ್ರಿಗೂ ಬೇಜಾರಾಗ್ಬಿಡುತ್ತೆ. ಸೊ ಹಾಗಾಗಿ ಸುಮ್ಮನೆ ಏನು ಸಾಯಂಕಾಲದವರೆಗೂ ನಳ್ಳೋದು ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಬಂದಿದ್ದೀನಿ. ಅಲ್ಲಿ ನಮ್ಮ ಮನೇಲಿ ನಮ್ಮ ಅಮ್ಮಂಗೂ ಹುಷಾರಿಲ್ಲ, ಇಲ್ಲಿ ಇವ್ರಿಗೂ ಹುಷಾರಿಲ್ಲ. ಅದಕ್ಕೆ ಈಗ ಒಬ್ರಿಗೊಬ್ರು ಫೋನಲ್ಲಿ ಮಾತಾಡ್ಕೊತಾ ಇದ್ದಾರೆ. ಈಗ ಅವಾಗ ಡಾಕ್ಟರ್ಗೆ ತೋರಿಸ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಂಡು ಮನೆಗೆ ಹೊರಡ್ತೀವಿ. ಸಾಯಂಕಾಲದಷ್ಟೊತ್ತಿಗೆ ರಿಲೀಫ್ ಆದರೆ ಸಾಕು. ಹಾಸ್ಪಿಟಲಿಂದ ಇವಾಗ ಮನೆಗೆ ಬಂದ್ವಿ. ಇಲ್ಲಿಂದ ಹೊರಡೋಕ್ಕೂ ಮುಂಚೆ ಮಟನ್ನ ಅವಾಗ ತಾನೇ ಬೇಯಕ್ಕೆ ಹಾಕಿದ್ವಿ ಅಂತ ತೋರಿಸಿದ್ವಿ. ಸೊ ಇವಾಗ ಸಾಂಬಾರು ಆಗ್ತಾಯಿದೆ. ಸೊ ಪಾತ್ರೆಲ್ಲೇ ಬೇಯಿಸೋದ್ರಿಂದ ಮಟನ್ ಸ್ವಲ್ಪ ಲೇಟಾಗಿ ಬೇಯ್ತಾ ಇದೆ. ಸೊ ಆ ಕಡೆ ಆಂಟಿ ಚಿಕನ್ ಗೊಜ್ಜಿಗೆ ಉಪ್ಪು ಖಾರ ಹಾಕ್ತಾಯಿದ್ದಾರೆ. ಒಂದೇ ಸ್ಟೌವಲ್ಲಿ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಲೆ ಹಚ್ಚಿ ಇನ್ನೊಂದು ಪಾತ್ರೆ ಇಟ್ಟಿದ್ದೀವಿ. ಸೊ ಅದು ಕೊಡಿ ಅಂತ ಇವಾಗ ಚಿಕನ್ ಗ್ರೇವಿ ಇವಾಗ ಬೇಯಕ್ಕೆ ಹಾಕಿದ್ದೀವಿ. ಈಗ ರೆಡಿ ಆಗ್ತಾ ಇದೆ.
ನೋಡಿದ್ರಾ ಹ್ಯಾಪಿ ಬರ್ಡೇ ಟು ಯು. ಅದ್ಯಾರು ಹೇಳಿದ್ರು ಲಾಂಗು ಮಚ್ಚು. ಇವತ್ತಿಗೆ ನಮ್ಮ ಹಬ್ಬ ಎಲ್ಲ ಮುಗೀತು. ಹೊಸದೊಡ್ಕು ಎಲ್ಲ ಚೆನ್ನಾಗಾಯಿತು. ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಚೆನ್ನಾಗಾಯಿತು. ನೀವೇ ವಿಡಿಯೋದಲ್ಲೆಲ್ಲ ನೋಡಿರ್ತೀರಲ್ವ ಹೇಗೇಗಾಯಿತು ಅಂತ. ಸೊ ಆಂಟಿದಿರು ಎಲ್ಲ ಬಂದಿದ್ರು, ಎಲ್ಲ ನೆಮ್ಮದಿಯಾಗಿ ಊಟ ಮಾಡಿಕೊಂಡು ಅವ್ರವ್ರ ಮನೆಗೆ ತಲುಪಿದ್ದಾರೆ. ಇವಾಗ ನಾನು ಊಟ ಮಾಡೋದೊಂದು ಬಾಕಿ, ಸೊ ಊಟ ಮಾಡಬೇಕು. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಹಸ್ಬೆಂಡ್ಗೆ ಬರ್ಡೇ ವಿಶಸ್ನ ಕೂಡ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.